ಇದನ್ನ ಒಂದು ಹೇಳಲೇಬೇಕು ನಾನು, ಯಾಕಂದ್ರೆ ನೀವು ಕೂಡ ಶೋ ಅಲ್ಲಿ ಒಂದಿಷ್ಟು ಮಾತನ್ನ ಹೊರಗಡೆ ಪ್ರತಾಪ್ ಅವ್ರಿಗೆ ಒಂದು ಬ್ಯಾಗೇಜ್ ಇರೋದ್ರಿಂದ ಮನೆ ಒಳಗಡೆ ಅದೆಲ್ಲೋ ಒಂದ್ ಕಡೆ ಒಂದೆರಡು ಸರ್ತಿ ಬಂತು, ನೀವೇನ್ ಮಾಡಿದಿರಿ ಆಚೆ ಅಂತ ಗೊತ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ಬಂತು. ಮತ್ತೆ ಏನೇ ಹೇಳಿದ್ರು ಪ್ರತಾಪ್ ಅವ್ರು ಸ್ಟಾರ್ಟಿಂಗ್ ನಿಮ್ಮ ಮೇಲೇನೆ ರೇಗಾಡ್ತಾ ಇದ್ರು, ನೀವೇ ಹೇಳಿರೋದು ನೀವೇ ಮಾಡಿರೋದು ಅಂತ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತುಕಾಲಿ ಅವರು? ಮೇಡಮ್ ಏನಂದರೆ ಬೇರೆ ಯಾರೋ ಮಾಡ್ತಾರೆ ನನ್ನ ಮೇಲೆ ತಪ್ಪಾಗ್ತಾರೆ, ಬೇರೆ ಯಾರೋ ಮಾಡ್ತಾರೆ ನನ್ನ ಮೇಲೆ ತಪ್ಪಾಗ್ತಾರೆ, ಇದೇ ನಡೀತಾ ಇತ್ತು. ಬಟ್ ಮುಂದೆ ಹೋಗೋ ದಿನಗಳಲ್ಲಿ ನಾನೇ ಏನಪ್ಪ ಈಗ ಅಂತ ಅಂದಮೇಲೆ ಎಲ್ಲ ಹೌದು ಇವನಲ್ಲ ಅಂತ ಆ ಥರ ತಿರ್ಕೋತ ಅವ್ರಿಗೂ ರಿಯಲೈಸ್ ಆಗ್ತಾ ಹೋಯ್ತು ಇವರಲ್ಲ ಅಂತ. ಯಾರು ಏನೇ ಮಾಡಿದ್ರು ಮೇಡಮ್, ನಾನೊಂದು ಏನು ಹೇಳ್ತೀನಿ, ನೀವು ಅಲ್ಲಿರೋ ಅಷ್ಟು ಕ್ಯಾಮ್ರಾಗಳಿಗೂ ಡ್ರಾಮಾ ಆಡ್ಬೋದು, ಆದರೆ ದೇವರು ಅನ್ನೋ ಕ್ಯಾಮ್ರದ ಮುಂದೆ ಡ್ರಾಮಾ ಆಡೋಕ್ಕಾಗುತ್ತಾ? ಆಗುತ್ತಾ ಹೇಳಿ? ಅಷ್ಟೇ ನಾನು ಹೇಳೋದು. ಯಾಕೆಂದರೆ ನಾನು ಇನ್ಮೇಲೆ ಎಲ್ರಿಗೂ ಗೊತ್ತಾಗ್ತಾ ಹೋಯ್ತು, ಅವರವರೇ ಅನಲೈಸ್ ಮಾಡಿಕೊಂಡ್ರು, ರಿಯಲೈಸ್ ಆಯಿತು ಹೌದು ತುಕ್ಕು ಪಾಪ ಆ ಥರದವನಲ್ಲ ಅವ್ನು ಹೇಳ್ಬಿಟ್ಟೆ ಮಾಡ್ತೀನಿ ಬಿಡ್ರಿ. ಹೇಳ್ತಾರೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಸೆಕೆಂಡ್ ಪೊಸಿಷನ್ ಅಲ್ಲಿ ಬರ್ತೀನಿ, ನನಗೇನೆ ಇದು ತುಂಬಾ ಶಾಕಿಂಗು ಅಂತ ಹೇಳಿ ಒಂದೆರಡು ಸರ್ತಿ ವಿನಯ್ಗೂ ಹಿಂದಿನ ದಿವಸ ಹೇಳಿದ್ರಂತೆ. ಆಮೇಲೆ ಟಾಪ್ 2 ಬಂದಾಗ್ಲೂ ಅವ್ರು ಹೇಳಿದ್ರು ಅದನ್ನ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನಿಮ್ಗೇನು ಅನ್ಸುತ್ತೆ? ಹೌದು ಮೇಡಮ್, ನಮಗೂ ಹಂಗೆ ಅನಿಸುತ್ತೆ. ಯಾಕೆಂದರೆ ನಾವು ಕಂಡಂಗೆ ಅಲ್ಲಿ ಇದ್ದೋ ಸ್ಟ್ರಾಂಗ್ ಪ್ಲೇಯರ್ಸ್ ಮುಂದೆ ಅವರೆಲ್ಲೋ ಬರಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ನೋಡಿದ್ರೆ ಉಲ್ಟಾ ಆಗೋಯ್ತು. ನಮಗೂ ತುಂಬ ಸಿಕ್ಕಾಪಟ್ಟೆ ಡೌಟ್ ಇತ್ತು ಆ್ಯಕ್ಚುಲಿ. ಬಟ್ ಏನಾಯಿತೋ ಏನೋ ಗೊತ್ತಿಲ್ಲ ಮೇಡಮ್. ಒಟ್ಟಿಗೆ ಹೌದು, ಅವರೇ ಹೇಳಿದ್ರಲ್ಲ ಒಂದು ಮಾತು, ಎಲ್ಲರೂ ಯುದ್ಧ ಮಾಡುವಾಗ ಯುದ್ಧ ಮಾಡಬಾರ್ದು, ಎಲ್ಲರೂ ಮಲಗಿದ ಮೇಲೆ ಯುದ್ಧ ಮಾಡಬೇಕು ಅಂತ ಸ್ಟೇಜ್ ಮೇಲೆ ಹೇಳ್ಕೊಂಡ್ರಲ್ಲ. ಹೌದು, ಯಾರ್ಯಾರು ಮಲಗಿದಾಗ ಯಾವ್ಯಾವ ಯುದ್ಧ ಮಾಡ್ಯವ್ರು ಯಾರಿಗೆ ಗೊತ್ತು, ಏನೇನಾಯಿತು ಯಾರಿಗೆ ಗೊತ್ತೇಳಿ? ಅದೆಲ್ರಿಗೂ ಜನಗಳಿಗೆ ಅದು ಯಾವ ಥರ ಗೊತ್ತಾಯಿತೋ, ಹೆಂಗೆ ಕಾಣಿಸ್ತಾ ಇದೆಯೋ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಒಳಗಡೆ ನಾವು ಮಾಡ್ತಾ ಇರೋದು. ನಮ್ಮ ಎದುರುಗಡೆ ಇಲ್ಲ ಅಂದ್ರೂ, ಯಾಕೆಂದರೆ ಮನೆ ಸಿಕ್ಕಾಬಡೆ ದೊಡ್ಡದಲ್ವ, ಅವ್ರು ಯಾವ ಮೂಲೆಯಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾರೋ, ಎಲ್ಲಿದ್ದಾರೋ, ಎಲ್ಲಿ ಪ್ಲೇ ಮಾಡಿದಾರೋ ಅಂತ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಸೊ ನಾವು ಅಂದ್ಕೊಂಡ್ವಿ ನಮ್ಮ ಮುಂದೆ ಆಡ್ತಾ ಇಲ್ವಲ್ಲ, ಆಟ ಆಡಿಲ್ವೇನೋ ಅಂತ ನಮ್ಮ ಮೈಂಡಲ್ಲಿತ್ತು. ಇಲ್ಲ, ಬಟ್ ಆಟ ಆಡಿದ್ದಾರೆ ಅವ್ರು ಯಾವ ಥರ ಆಟ ಆಡಿದಾರೋ ಗೊತ್ತಿಲ್ಲ. ಸೊ ನಮಗಂತೂ ಮನೇಲಿ ನನ್ನೊಬ್ಬನಿಗಲ್ಲ ಇರೋ ಅಷ್ಟು ಜನಕ್ಕೂ ಶಾಕೆ ಆ್ಯಕ್ಚುಲಿ ಅದು. ಇನ್ನು ತುಕಾಲಿ ಸಂತು ಅವರು ಮನೆಯಲ್ಲಿ ಕಳೆದಿರುವಂತಹ ಬೆಸ್ಟ್ ಮೂಮೆಂಟ್ಸ್ ಅಥವಾ ಬಿಗ್ ಬಾಸ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್? ಬೆಸ್ಟ್ ಮೂಮೆಂಟ್ ಅಂದರೆ ಸ್ಕೂಲ್ ಟಾಸ್ಕು, ವೆರಿ ಎಂಜಾಯಿಂಗ್ ಮೇಡಮ್. ಹೊಡಿತಾನೆ, ಗುಚ್ಚುನೆ, ಮುಟ್ಲಿಗೆ ಹೊಡ್ಬಿಡ್ತಾನೆ, ಹೊಡಿತಾವನೆ ಮಿಸ್ ಪವೆ 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 ನಂಗೆ ಹೊಸಿ ತೋರಿಸು ಮೇಡಮ್, ನಾವು ನೀವು ಸೇರಿ ಒಂದು ಆಟ ಆಡೋಣ ಹೇಳಿ ಮೇಡಮ್. ಅವ್ರು ಬಗ್ಗು ಅಂತಾರೆ, ಪವಿ ಮೇಡಮ್ ನಂಗೆ ಇಲ್ಲಿ ಹಿಂದ್ಗಡೆ ರಾಡ್ ಹಾಕವ್ರೆ, ನಂಗೆ ಹಾಕಲ್ಲ ಅಂತ. ಎಷ್ಟೋ ರಾಡ್ ಹಾಕ್ಸ್ಕತ್ತಿತ್ತ ಸುದೀಪಡ ಹೇಳಿದ್ರು. ಆ ಮೆಮೊರಿನೇ ಚಿಂದಿ ಮೇಡಮ್ ಆ್ಯಕ್ಚುಲಿ. ಅದು ಪಾಸ್ ಪ್ಲೇ, ನನಗೆ 8 ಪ್ಯಾಕ್ಸ್ ಬರಬೇಕು ಅಂತ ವಿನಯ್ ಟ್ರಿಮ್ಮರ್ ತಗೊಂಡು ಹಿಂಗೆ ಸೇವ್ ಮಾಡಿದ್ದು, ಅಯ್ಯೋ ಎಕ್ಸ್ಟ್ರಾರ್ಡಿನರಿ ಮೆಮೊರಿ. ಆಮೇಲೆ ಮೈಕಿ ಜಿಮ್ ಕಲಿಸ್ಕೊಟ್ಟಿದ್ದು, ನಾನು ಮಾಸ್ಟರ್ ಅಂತೀನಿ ಮೈಕಿಗೆ, ನಮ್ಮ ಮಾಸ್ಟರ್ ಜಿಮ್ ಕಲಿಸ್ಕೊಟ್ಟಿದ್ದು ಎಲ್ಲ ಸಿಕ್ಕಾವಡೆ ಎಕ್ಸೈಟಿಂಗ್ ಮೇಡಮ್. 1-2 ಮೆಮೊರಿ ನಾನು ಮಾಡಿರೋದ ಮನೇಲಿ ಮೂಲೆನಲ್ಲೂ ಇದೆ ಮೇಡಮ್. ಇನ್ನು ಸಾಕಷ್ಟು ಮಂದಿ ಬಿಗ್ ಬಾಸ್ ಮನೆಗೆ ಹೋಗೋದು ಅಂತ ಹೇಳಿದ್ರೆ ತುಂಬಾ ಪ್ರಿಪ್ರೇಷನ್ ಅನ್ನು ಮಾಡ್ಕೋತಾರೆ, ಹೊಸ ಬಟ್ಟೆ ತಗೊಳ್ಳೋದು. ನಾವು ಕೆಲವೊಂದಿಷ್ಟು ಜನರನ್ನು ಕೇಳುವಾಗ ನಂದು 3 ಲಕ್ಷ 4 ಲಕ್ಷ ಬಟ್ಟೆಗೆ ಡಿಸೈನರ್ಸು ಕಾಸ್ಟ್ಯೂಮ್ ಅದು ಇದು ಅಂತೆಲ್ಲ ಹೇಳಿದ್ರು. ತುಕಾಲಿ ಅವರು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ಎಷ್ಟು ಖರ್ಚು ಮಾಡಿದ್ರಿ? 12,000 ಕೊಟ್ಟು ಬಟ್ಟೆ ತಗೊಂಡು, ಅಯ್ಯೋ ನೀನು ನೋವು ಸಾಳಾಗೋಗ 12,000 ಆಗೈತಲೇ, ಜಾಸ್ತಿ ಆಗೈತಕ್ಕೇ ದುಡ್ಡು ಅಂತ ಅಂದ್ರೆ, ಅಯ್ಯೋ ಎಂತೆಂಥ ಬಟ್ಟೆ ತಂದವ್ರು ಗೊತ್ತಾ ನೀನು 12,000 ರೂಪಾಯಿಗೆ ಸಾಯ್ತಾ ಕುಂತಿದೆಯಲ್ಲ ಅಂತ ಬೋದ್ಲು. ಆಮೇಲೆ ನನಗೆ ಮೇಡಮ್ ಅನಿಸಿದ್ದು, ನಾವೇನು ಅನ್ನೋದು ಗೊತ್ತಾಗಬೇಕು. ಬಟ್ಟೆ ನನಗೇನು ಮಾಡಲಿ, ಈಗ ನಮ್ಮ ಹತ್ರ ಆರ್ಥಿಕವಾಗಿದ್ದರೆ ಏನಾದ್ರು ತಗೋಬೋದು. ತಿಂಗಳ EMIನೇ ಅಷ್ಟು ಕಟ್ಟಬೇಕು. ನಾನು ಅಲ್ಲಿಗೆ ಬಂದಿದ್ದೀನಿ ಅಂದರೆ ನಂದು ಒಂದಷ್ಟು ಕಮಿಟ್ಮೆಂಟ್, EMI, ಕಾರ್ EMI ಕಟ್ಟಬೇಕು, ಅದು ಮಾಡಬೇಕು ಇದು ಮಾಡಬೇಕು. ನಮ್ಮ ಟೆನ್ಷನ್ನೇ ಬೇರೆ ಇರ್ತವೆ. ಅದರಲ್ಲಿ ಅಲ್ಲಿ ಏನಾಯ್ತದೋ ಗೊತ್ತಿಲ್ಲ. ಇರೋ ಬಟ್ಟೆಲಿ ನ್ಯಾರ ಮಾಡ್ಕೊಂಡು ಅವ್ರು ಕೊಡೋವಂಥ ಒಂದು ಪೇಮೆಂಟಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಜೀವನ ಚೆನ್ನಾಗಿರ್ತದೆ. ಗೆಲುವು ಸಿಗುತ್ತೆ ಇಲ್ವ ಅನ್ನೋದಲ್ಲ ಮುಖ್ಯ ನನಗೆ. ವಾರ ಸೇಫ್ ಆಗ್ತಾಯಿದ್ದೀನ, ಮುಂದಿನ ವಾರ ಪೇಮೆಂಟ್ ಬರುತ್ತಾ ಅನ್ನೋದು ಅಷ್ಟೇ ಮುಖ್ಯ ಆಯ್ತೈತೆ ನನಗೆ. ನಗ್ಸೋದಕ್ಕೋಸ್ಕರ ನನ್ನ ಆಟ ಕಾನ್ಫಿಡೆನ್ಸಾಗಿ ಮಾಡಬೇಕು. 16 ವಾರನೂ ಮುಗಿಸ್ಬೇಕು. 16 ವಾರ ಮುಗಿಸಿದ್ರೆ ನನಗೆ ಕಂಪ್ಲೀಟ್, ನಾನೊಂಥರ ಗೆದ್ದಂಗೆ. ಬ್ಯಾಲೆನ್ಸಿಂಗ್ ಜೀವನ ಇರುತ್ತೆ ಗೊತ್ತಾ, ಗೆಲುವಲ್ಲ, ಗೆಲುವುದು ಬ್ಯಾಲೆನ್ಸಿಂಗ್ ಅಲ್ಲ, ಅದೊಂಥರ ನಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡೋಗುತ್ತೆ. ಅದಲ್ಲ, ಗೆಲ್ಲಿಲ್ಲ ಅಂದಾಗ ಬ್ಯಾಲೆನ್ಸಿಂಗ್ ಬೇಕಲ್ವಾ, ಆ ಬ್ಯಾಲೆನ್ಸಿಂಗನ್ನು ಬಿಗ್ ಬಾಸ್ ನಂಗೆ ಕಲಿಸ್ಕೊಡ್ತು ಮೇಡಮ್.
ಅದು ಚೆನ್ನಾಗಾಯಿತು. ಒಂದು ಪೇಮೆಂಟಲ್ಲಾಗಲಿ ಮತ್ತೊಂದರಲ್ಲಾಗಲಿ ಖುಷಿ ಆಯಿತು. ಇಲ್ಲ ಮೇಡಮ್, ಅದು ಸೀಕ್ರೆಟು, ಹೇಳಂಗಿಲ್ಲ. ಪೇಮೆಂಟು ಕೊಟ್ಟಿದ್ದಾರೆ ಮೇಡಮ್, ಇಲ್ಲ ಅಂತಲ್ಲ. ಚೆನ್ನಾಗಿ ಮಾಡಿದ್ದೀನಿ, ಅದ್ರ ಪ್ರಕಾರನೇ ಉಳ್ಕೊಂಡಿದ್ದೀನಿ. ಫಸ್ಟು ಡೇ ಬಂದಾಗ ನಾನು ಈ ಮನೇಲಿ ಕೊನೆಯ ದಿನ ಹೋಗಬೇಕು ಅಂದ್ಕೊಂಡೆ. ಕೊನೆಯ ದಿನವೇ ಬಂದೆ ಮೇಡಮ್. ಫೈನಲ್ ದಿನವೇ ಬಂದು ಕುಂತ್ಕೊಂಡೆ. ಅಲ್ಲಿಂದ ಸೀದಾ ಮನೆಗೆ ಬಂದೆ.